ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯಲ್ಲಿ ಇದೀಗ ಮತ್ತೊಂದು ರೋಚಕ ತಿರುವು ಎದುರಾಗಿದೆ. ಒಂದೆಡೆ ಭೂಮಿಕಾ ಜೀವನ ಸಾವಿನ ಹೋರಾಟ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಜಯದೇವ್ ಮತ್ತು ಶಕುಂತಲಾ ಮಾಡಿದ ಎಲ್ಲ ಕುತಂತ್ರಗಳಿಗೂ ಅಂತ್ಯ ಸಮೀಪಿಸ್ತಾ ಇರುವಂತೆ ಕಾಣ್ತಾ ಇದೆ. ಹಾಗಾದರೆ ಮುಂದಿನ ಸಂಚಿಕೆಗಳಲ್ಲಿ ಏನೆಲ್ಲ ನಡೆಯಲಿದೆ? ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸದ್ಯ ಧಾರಾವಾಹಿಯಲ್ಲಿ ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವುದು ದೃಢಪಟ್ಟಿದೆ. ಈ ಸುದ್ದಿ ಗೌತಮ್ಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ವೈದ್ಯರು ಯಾವುದೇ ವಿಳಂಬ ಮಾಡದೆ ಚಿಕಿತ್ಸೆ ಆರಂಭಿಸಬೇಕೆಂದು ಸಲಹೆ ನೀಡಿದ್ದಾರೆ. ಕೀಮೋಥೆರಪಿಯೇ ಮುಂದಿನ ಪ್ರಮುಖ ಹಂತ ಎಂದು ವೈದ್ಯರು ತಿಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಚೇತರಿಸಿಕೊಳ್ಳುವ ಉತ್ತಮ ಅವಕಾಶ ಇದೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಪತ್ನಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಎಂಬ ಸಂಕಲ್ಪದೊಂದಿಗೆ ಗೌತಮ್ ಭೂಮಿಕಾಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಂತಿದ್ದಾನೆ. ಇವರ ಭಾವನಾತ್ಮಕ ಕ್ಷಣಗಳು ಪ್ರೇಕ್ಷಕರ ಮನಸ್ಸನ್ನು ತಟ್ಟುವಂತಿದೆ. ಇದರ ನಡುವೆ ಧಾರಾವಾಹಿಗೆ ಮತ್ತೊಂದು ದೊಡ್ಡ ಹೈಲೈಟ್ ಅಂದರೆ ಮಲ್ಲಿಯ ಭರ್ಜರಿ ಎಂಟ್ರಿ. ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸಿರುವ ಮಲ್ಲಿ ಮೊದಲ ದಿನವೇ ಓಡಿ ಹೋಗ್ತಾ ಇದ್ದ ಕಳ್ಳನನ್ನ ಸಿನಿಮೆಯ ರೀತಿಯಲ್ಲಿ ಹಿಡಿದು ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾಳೆ. ಈ ಎಂಟ್ರಿಯೊಂದಿಗೆ ಕತೆಗೆ ಹೊಸ ವೇಗ ಸಿಕ್ಕಿದ್ದು ಈಗ ಎಲ್ಲರ ಕಣ್ಣು ಮಲ್ಲಿಯ ಮುಂದಿನ ತನಿಖೆಯತ್ತ ನೆಟ್ಟಿದೆ. ಇನ್ನೊಂದೆಡೆ ಜಯದೇವ್ ಮತ್ತು ಶಕುಂತಲಾ ತಮ್ಮ ಕುತಂತ್ರಗಳನ್ನು ಮುಂದುವರಿಸುತ್ತಲೇ ಬಂದಿದ್ದಾರೆ. ಗೌತಮ್ ಕುಟುಂಬವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಯೋಜನೆ ರೂಪಿಸಿರುವ ಇವರಿಬ್ಬರು ಇದುವರೆಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಅದರಲ್ಲೂ ದಿಯಾಳ ಕಣ್ಮರಿಯ ಹಿಂದೆ ಜಯದೇವ್ನ ಕೈವಾಡ ಇದೆ ಎಂಬ ಅನುಮಾನ ಪ್ರೇಕ್ಷಕರಲ್ಲಿ ಮೊದಲಿನಿಂದಲೂ ಇದೆ. ಆದರೆ ಈ ಸತ್ಯ ಇನ್ನೂ ಹೊರಬಂದಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗುವ ಲಕ್ಷಣಗಳು ಕಾಣ್ತಾ ಇದೆ. ಇನ್ಸ್ಪೆಕ್ಟರ್ ಮಲ್ಲಿ ದಿಯಾಳ ಕಣ್ಮರೆ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಜಯದೇವ್ಗೆ ತಪ್ಪಿಸಿಕೊಳ್ಳೋದು ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ. ಸತ್ಯ ಹೊರಬಿದ್ರೆ ಜಯದೇವ್ ಮಾತ್ರವಲ್ಲ, ಅವನಿಗೆ ಬೆಂಬಲವಾಗಿ ನಿಂತಿರುವ ಶಕುಂತಲಾಳಿಗೂ ಕಾನೂನಿನ ಶಿಕ್ಷೆ ತಪ್ಪಿದ್ದು. ಹೌದು, ಇವರಿಬ್ಬರ ಕೆಟ್ಟ ದಿನಗಳು ಈಗ ಆರಂಭ ಆಗಲಿದೆ ಎನ್ನುವಂತಹ ಸೂಚನೆ ಧಾರಾವಾಹಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ವೇಳೆ ಭೂಮಿಕಾಳ ಚಿಕಿತ್ಸೆಯ ಹಾದಿಯು ಕಥೆಯ ಪ್ರಮುಖ ಭಾಗ ಆಗ್ತಾ ಇದೆ. ವೈದ್ಯರ ಭರವಸೆ, ಗೌತಮ್ನ ಪ್ರೀತಿ ಮತ್ತು ಕುಟುಂಬದ ಬೆಂಬಲದೊಂದಿಗೆ ಭೂಮಿಕಾ ಈ ಹೋರಾಟದಲ್ಲಿ ಗೆದ್ದು ಬರುತ್ತಾಳೆ ಎಂಬ ವಿಶ್ವಾಸವನ್ನ ಧಾರಾವಾಹಿ ಮೂಡಿಸ್ತಾ ಇದೆ. ಜೊತೆಗೆ ಕ್ಯಾನ್ಸರ್ ಬಗ್ಗೆ ಸಮಾಜದಲ್ಲಿ ಧೈರ್ಯ ಮತ್ತು ಆಶಾವಾದ ಮೂಡಿಸುವ ರೀತಿಯ ಸಂದೇಶವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ನೀಡಬೇಕು ಅಂತ ಅನೇಕ ಪ್ರೇಕ್ಷಕರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಮಲ್ಲಿ ನಿಜವಾಗಿಯೂ ಜಯದೇವ್ ಮತ್ತು ಶಕುಂತಲಾ ಎಲ್ಲ ಕುತಂತ್ರಗಳನ್ನು ಬಲಗೆಳೆಯುತ್ತಾಳಾ? ಭೂಮಿಕಾ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಗೆದ್ದು ಮತ್ತೆ ಆರೋಗ್ಯವಂತಳಾಗ್ತಾಳಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನ ಉತ್ತರ ಸಿಗಲಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಅಮೃತಧಾರೆ ಧಾರಾವಾಹಿಯ ಎಲ್ಲ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.